ಮಹಾಭಿಷ ಅಂತ ಒಬ್ಬ ರಾಜ ಇದ್ದ. ಬಹಳ ಚೆನ್ನಾಗಿ ಪ್ರಜಾಪಾಲನೆಯನ್ನ ಮಾಡಿದ. ಸ್ವರ್ಗದ ಸೌಖ್ಯ ಸಿಗ್ತದೆ. ಸ್ವರ್ಗ ಅಂದ್ರೆ ಹಾಗೆ, ಇಷ್ಟು ಪುಣ್ಯ ಇದ್ರೆ ಇಷ್ಟು ಸಿಗತ್ತೆ, ಇಷ್ಟು ಪುಣ್ಯ ಇದ್ರೆ ಇಷ್ಟು ಸಿಗತ್ತೆ ಅಂತ ಭಾರಿ ಲೆಕ್ಕಾಚಾರದ ಊರು. ಅವರೆಲ್ಲ ಬ್ರಹ್ಮನ ಉಪಾಸನೆಯಲ್ಲಿ ಮಗ್ನರಾಗಿದ್ದರು. ಅಲ್ಲಿ ಹೋದಾಗ ಆ ಹೊತ್ತಿಗೆ ಅಲ್ಲಿಗೆ ಗಂಗೆ ಬಂದು ಜೋರಾಗಿ ಗಾಳಿ ಬೀಸಿತು. ಅವಳ ಮೈಮೇಲಿದ್ದ ಬಟ್ಟೆ ಸರಿ. ಒಬ್ಬನಿಗೆ ಮಾತ್ರ ನೆಟ್ಟ ದೃಷ್ಟಿಯನ್ನ ಕೇಳೋದಕ್ಕಾಗಲಿಲ್ಲ. ಆ ಕ್ಷಣ ಬಹಳ ಕೆಲಸ ಮಾಡಿಬಿಡ್ತು ಅವನ ಬದುಕಿನಲ್ಲಿ. ನಮಸ್ಕಾರ, ಇದು ಕಥಾ ಸಂಚಯ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಇವತ್ತು ಯಾವ ಕಥೆಯೊಂದಿಗೆ ಬಂದಿದ್ದೀರಿ ಅಂತ? ಒಂದಿಷ್ಟು ರಾಮಾಯಣದ ಕಥೆಗಳನ್ನು ನೋಡ್ತಾ ಇದ್ವಿ, ಬೇರೆ ಬೇರೆ ಕಥೆಗಳನ್ನು. ಮಹಾಭಾರತದ ಕೆಲವು ಕಥೆಗಳು ಪ್ರಸಿದ್ಧವಾದ ಕಥೆಗಳೇ, ಆದರೆ ಕಥೆಗಳಲ್ಲಿ ನಾವೇನೋ ನೋಡಬೇಕಾಗಿರೋದಿದೆ. ಹಾಗಾಗಿ ಆ ಪ್ರಸಿದ್ಧ ಕಥೆಗಳಲ್ಲಿರುವ ನಾವು ನೋಡಬೇಕಾದ ಅಂಶಗಳ ಕಾರಣಕ್ಕಾಗಿ ಆ ಕೆಲವು ಕಥೆಗಳನ್ನು ಗಮನಿಸೋಣ ಅಂತ. ಒಂದು ಮಹಾಭಿಷನ ಕಥೆ. ಮಹಾಭಿಷ ಅಂತ ಒಬ್ಬ ರಾಜ ಇದ್ದ. ಸೂರ್ಯವಂಶಕ್ಕೆ ಸೇರಿದವನು. ಸೂರ್ಯವಂಶಕ್ಕೆ ಸೇರಿದ ರಾಜ ಬಹಳ ಚೆನ್ನಾಗಿ ಪ್ರಜಾಪಾಲನೆಯನ್ನು ಮಾಡಿದ. ಒಂದು ಪ್ರಜಾಪಾಲನೆ, ಇನ್ನೊಂದು ಆಂತರಂಗಿಕವಾದ ತಪಸ್ಸು. ನಾವು ಅಧ್ಯಾತ್ಮದ ಸಾಧನೆ ಅಂತ ಹೇಳ್ತೀವಲ್ಲ, ಅದು ಎರಡು ಜೊತೆಗೆ ಹೋಗಬೇಕು ಅನ್ನೋದು ನಮ್ಮ ಪ್ರಾಚೀನರ ಕ್ರಮ. ಅಂದರೆ ಅವನು ಮಾಡ್ತಾ ಇರೋ ವೃತ್ತಿಯನ್ನು ಮಾಡ್ತಾ ಇರ್ತಾನೆ, ವೃತ್ತಿಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ, ಆದರೆ ಅವನು ಒಳಗಡೆಯಲ್ಲಿ ಅಂತರಂಗದಲ್ಲಿ ಒಂದು ಸಾಧನೆ ಮಾಡ್ತಾ ಇರಬೇಕು ಅಂತ. ಅಧ್ಯಾತ್ಮದ ಸಾಧನೆ ಅನ್ನೋದು ನಡೀತಾ ಇರಲೇಬೇಕು ಅಂತ. ಎರಡೂ ಇತ್ತು ಅವನಲ್ಲಿ, ತಪಸ್ಸು ಇತ್ತು, ಪ್ರಜಾಪಾಲನೆಯೂ ಇತ್ತು. ಆ ಎರಡೂ ಪುಣ್ಯ ಸೇರಿಕೊಳ್ತು. ಅವನ ಕಾಲ ಮುಗಿದಾಗ ಅವನು ಅತ್ಯಂತ ಪುಣ್ಯಶಾಲಿಯಾಗಿ ಹೊರಹೊಮ್ಮಿ ಸ್ವರ್ಗದ ಸೌಖ್ಯ ಸಿಗ್ತದೆ. ಪುಣ್ಯ ಮಾಡಿದಾಗ ಸ್ವರ್ಗ ಸಿಗತ್ತೆ, ಸಿಕ್ತು. ಅಲ್ಲಿ ಇವನ ಪುಣ್ಯ ಅಂತ ಅಂದರೆ ಅದು ಎಷ್ಟು ವಿಶೇಷವಾಗಿತ್ತು ಇವನದ್ದು ಅಂತ ಅಂದರೆ, ಇವನಿಗೆ ಬೇರೆ ಬೇರೆ ಲೋಕಗಳಿಗೆ, ಸ್ವರ್ಗಕ್ಕಿಂತ ಉನ್ನತವಾದ ಲೋಕಗಳಿಗೆ ಭೇಟಿ ಕೊಡುವಷ್ಟು ಅವಕಾಶಗಳು. ಸ್ವರ್ಗ ಅಂದರೆ ಹಾಗೆ, ಅಲ್ಲೇನಂದರೆ ಇಷ್ಟು ಪುಣ್ಯ ಇದ್ದರೆ ಇಷ್ಟು ಸಿಗತ್ತೆ, ಇಷ್ಟು ಪುಣ್ಯ ಇದ್ದರೆ ಇಷ್ಟು ಸಿಗತ್ತೆ ಅಂತ. ಅದು ಭಾರಿ ಲೆಕ್ಕಾಚಾರದ ಊರದು. ಅಲ್ಲಿ ಅಂದರೆ ಎಷ್ಟು ಕಾಸಿದೆಯೋ ಅಷ್ಟು, ಯಾವುದ್ಯಾವುದಕ್ಕೆ ನಾವು ಟಿಕ್ ಮಾಡಿದೆವೋ ಅದಷ್ಟು ಸಿಗತ್ತೆ, ಅದಕ್ಕೆ ಮಾತ್ರ ಆ್ಯಕ್ಸೆಸ್. ಅಷ್ಟೇ ಅಲ್ಲಿಗೆ ಮಾತ್ರ ಹೋಗು, ಅದನ್ನು ಮಾತ್ರ ಬಳಸು ಅಂತ ಅಷ್ಟೇ. ಪ್ಯಾಕೇಜಲ್ಲಿ ಯಾವುದೆಲ್ಲ ಓಕೆ ಆಗಿದೆ ಅನ್ನೋದು ಫಿಕ್ಸ್ ಆಗೋದು ಎಲ್ಲಿಂದ ಅಂದರೆ ಎಷ್ಟು ರೂಪಾಯಿ ಕಟ್ಟಿದ್ದೀರಿ ಅಂತ. ಇಷ್ಟು ಕಟ್ಟಿದರೆ ಈ 4 ಸಿಗತ್ತೆ, ಈ ಪ್ಯಾಕೇಜಿಗೆ ಹೋದರೆ 8 ಸಿಗತ್ತೆ ಅಂತ ಇದ್ದಾಗೇ ಅದು ಪ್ಯಾಕೇಜ್ ಸಿಸ್ಟಮ್ಮೇ ಅಲ್ಲಿರೋದು. ಹಾಗಾಗಿ ಸ್ವರ್ಗದಲ್ಲಿ ಅವನಿಗೆ ಎಷ್ಟು ಅವಕಾಶ ಇತ್ತು ಅವನ ಪುಣ್ಯಗಳ ಫಲವಾಗಿ ಅಂತ ಅಂದರೆ, ಅವನಿಗೆ ಸ್ವರ್ಗಕ್ಕಿಂತ ಇನ್ನೂ ಮೇಲೆ ಹೋಗಿ ಬರುವಷ್ಟು ಸಿಕ್ಕಿತ್ತು. ಆದರೆ ಮೇಲಿನ ಲೋಕಕ್ಕೆ ಹೋಗಿ ವಾಸ ಮಾಡುವಷ್ಟಲ್ಲ, ವಿಸಿಟಿಂಗ್ ಪಾಸ್ ಸಿಕ್ಕಿತ್ತು ಅವನಿಗೆ. ಹಾಗೆ ಅವನು ಬ್ರಹ್ಮಲೋಕಕ್ಕೆ ಹೋಗಿದ್ದ ಒಂದು ದಿನ. ಅಲ್ಲೇನೋ ನಡೀತಾ ಇತ್ತು, ಬ್ರಹ್ಮನ ಉಪಾಸನೆಯಲ್ಲಿ ಎಲ್ಲ ಮಗ್ನರಾಗಿದ್ದರು. ಗೊತ್ತಿರುವ ಕಥೆಯೇ ಇದು. ಬ್ರಹ್ಮನ ಉಪಾಸನೆ ಅಂದರೆ ದೇವತೆಗಳೆಲ್ಲ ಹೋಗಿದ್ದರು, ಋಷಿಗಳು ಹೋಗಿದ್ದರು, ಬೇರೆಯವರೆಲ್ಲ ಹೋಗಿದ್ದರು. ಅವರೆಲ್ಲ ಬ್ರಹ್ಮನ ಉಪಾಸನೆಯಲ್ಲಿ ಮಗ್ನರಾಗಿದ್ದರು. ಅಲ್ಲಿ ಹೋದಾಗ ತಲ್ಲೀನರಾಗಿದ್ದರು. ಮಗ್ನರಾಗಿದ್ದರು ಅಂದರೆ ತಲ್ಲೀನರಾಗಿದ್ದರು, ಅದರಲ್ಲೇ ಮುಳುಗಿದ್ರು ಅವರು. ವ್ಯತ್ಯಾಸಗಳು ಹೇಗೆ? ಅಲ್ಲ, ಅದೇನೆ ಅದನ್ನು ಇನ್ನು ಬೇರೆ ಬೇರೆ ಶಬ್ದದಲ್ಲಿ ಹೇಳ್ತಾ ಹೋದೆ. ಓಕೆ. ಅಂದರೆ ಅದಕ್ಕೆ ಸಂಪೂರ್ಣ ಕೊಟ್ಕೊಂಡಿದ್ರು. ತಲ್ಲೀನ ಅಂದರೆ ಅದರಲ್ಲಿ ಲೀನವಾಗೋದು. ಲೀನವಾಗೋದು ಅಂದರೆ ಮರ್ಜ್ ಆಗೋದು ಅಂತ. ಮರ್ಜ್ ಆಗೋದು ಅಂದರೆ ಏನು ಅಂದರೆ, ಇದು ಅದು ಎರಡು ಬೇರೆ ಉಳ್ಕೊಂಡ್ರೆ ಮರ್ಜ್ ಅಲ್ಲ, ಒಂದಾಗೋದು. ಮಗ್ನರಾಗೋದು ಅಂದರೆ ಅದರಲ್ಲಿ ಮುಳುಗಿದರು ಅಂತ. ನೀರಿನಲ್ಲಿ ಮುಳುಗಿದಾಗ ನಾವು ಬೇರೆ, ನೀರು ಬೇರೆ. ನೀವು ಅದರ ಮುಂದಿನದ್ದು ತಲ್ಲೀನ ಅಂತ ಅಂದರೆ ಅದು ಮರ್ಜ್ ಆಗಿದೆ. ಅಲ್ಲಿ ಹಾಲು ನೀರು ಸೇರ್ಕೊಂಡ ಹಾಗೆ ಅಲ್ಲಿ ಮರ್ಜ್ ಆಯ್ತು, ಎರಡು ಸೇರ್ತದೆ. ಯಾವುದು ಅಂತ ಹೇಳಕ್ಕೆ ಬರೋಲ್ಲ. ಹಾಗೆ ಅವರು ಹೊರಗಿನದ್ದೆಲ್ಲ ಮರೆತು ಬ್ರಹ್ಮೋಪಾಸನೆಯಲ್ಲಿ ಮುಳುಗಿದ್ರು. ಆ ಹೊತ್ತಿಗೆ ಅಲ್ಲಿಗೆ ಗಂಗೆ ಬಂದಳು, ದೇವಗಂಗೆ. ಗಂಗೆ ಅಂದರೆ ನದಿಯಾದ ಗಂಗೆಗೆ ಒಂದು ಅಭಿಮಾನಿ ದೇವತೆ ಅಂತ ಇರ್ತಾಳೆ, ಅವಳಿಗೆ ರೂಪ ಇರುತ್ತೆ, ದೇವತೆ ಅಂತ ರೂಪ ಇರುತ್ತೆ ಅವಳಿಗೆ. ಗಂಗೆ ಬಂದಳು, ಪರಮ ಸುಂದರಿ ಅವಳು, ದಿವ್ಯ ಸೌಂದರ್ಯ. ಅವಳು ಬಂದಾಗ ಆಕಸ್ಮಿಕವಾಗಿ ಒಂದು ಘಟನೆ ನಡೀತಲ್ಲಿ. ಆಕಸ್ಮಿಕವಾಗಿ ಅಂತ ನಮಗೆ ಕಾಣಿಸುತ್ತೆ, ಅದು ಆಕಸ್ಮಿಕ ಅಲ್ಲ ಅಂತಲೂ ಅನ್ನಿಸುತ್ತೆ.
ಏನಾಯಿತು ಅಂದರೆ ಜೋರಾಗಿ ಗಾಳಿ ಬೀಸ್ತು, ಅವಳ ಮೈಮೇಲಿದ್ದ ಬಟ್ಟೆ ಸರಿತು. ಆಗ ಯಾರೆಲ್ಲ ಕಣ್ಣು ಬಿಟ್ಟುಕೊಂಡು ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರೋ ಅವರೆಲ್ಲ ಕಣ್ಣು ಮುಚ್ಚಿಕೊಂಡ್ರು. ಅಲ್ಲಿ ಅಸಂಖ್ಯ ಜನ ಕೂತ್ಕೊಂಡಿದ್ರಲ್ಲ, ತಲ್ಲೀನರಾಗಿ ಮುಳುಗಿ ಹೋದವರಿದ್ದರು, ತಲ್ಲೀನರಾದವರಿದ್ದರು, ಮುಳುಗಿ ಹೋದವರಿದ್ದರು, ಕೊಟ್ಟುಕೊಂಡವರಿದ್ದರು, ಹೀಗೆಲ್ಲ ಇದ್ರಲ್ಲ. ಯಾರು ಅದರಲ್ಲೇ ಮರ್ಜ್ ಆಗಿರಲಿಲ್ಲೋ ಅವರು ಕಂಡು ಬಿಟ್ಕೊಳ್ತಾ ಇದ್ರು. ಅವರಿಗೆ ಪಂಚೇಂದ್ರಿಯಗಳ ಸ್ಪಂದನ ಇತ್ತಲ್ಲ, ಹೌದು. ಅವರಿಗೂ ಕಾಣಿಸ್ತು, ಅವಳು ಬಂದಿದ್ದು ಕಾಣಿಸ್ತು. ಆದರೆ ಯಾವಾಗ ಗಾಳಿ ಬೀಸುತ್ತೋ ಆ ಕ್ಷಣದಲ್ಲಿ ಅವರು ಕಣ್ಣು ಮುಚ್ಚಿಕೊಂಡ್ರು, ಕೆಲವರು ತಲೆ ತಗ್ಗಿಸಿಕೊಂಡ್ರು. ಆದರೆ ಒಬ್ಬನಿಗೆ ಮಾತ್ರ ನೆಟ್ಟ ದೃಷ್ಟಿಯನ್ನು ಕೇಳೋದಕ್ಕಾಗಲಿಲ್ಲ. ಹೆಂಗೆ ಬರ್ತಾ ಇದ್ದು ನೋಡ್ತಾ ಇದ್ದ, ಗಾಳಿ ಬೀಸ್ತು, ಬಟ್ಟೆ ಸರಿತು, ನೋಡ್ತಲೇ ಇದ್ದ. ಇಷ್ಟೇ, ಇದು ಕ್ಷಣ ಮಾತ್ರದಲ್ಲಿ ನಡೆದಿದೆ ಅಷ್ಟೆ. ಮೈಮೇಲಿನ ಬಟ್ಟೆ ಸರಿದ್ರೆ ಕ್ಷಣದಲ್ಲಿ ಸರಿ ಮಾಡ್ಕೋತೀವಿ ಅಲ್ವಾ? ಸ್ತ್ರೀಯರಂತೂ ಭಾಳ ಬೇಗ ಅದನ್ನು ಸರಿ ಮಾಡ್ಕೋತಾರೆ. ಅಷ್ಟು ಹೊತ್ತೆ ಅವನು ಕಣ್ಣು ಕೀಲಿಸಿದ್ದದೇನು ಬಹಳ ಹೊತ್ತಲ್ಲ. ಆದರೆ ಆ ಕ್ಷಣ ಇದೆಯಲ್ಲ, ಆ ಕ್ಷಣ ಬಹಳ ಕೆಲಸ ಮಾಡಿಬಿಡುತ್ತೆ ಅವನ ಬದುಕಿನಲ್ಲಿ, ಬಹಳ ಕೆಲಸ ಮಾಡುತ್ತೆ ಅವನ ಬದುಕಿನಲ್ಲಿ. ಈ ಕ್ಷಣ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಎಲ್ಲವೂ ನಡೆಯೋದು ಒಂದು ಕ್ಷಣದಲ್ಲೇ. ಏನೋ ಆಗಿಬಿಡತ್ತಲ್ಲ, ಅದೆಲ್ಲ ಆಗೋದು ಒಂದು ಕ್ಷಣದಲ್ಲಿ ಮಾತ್ರ. ಅದಕ್ಕೆ ಬಿಲ್ಡಪ್ ಅಂತ ಇರ್ಬೋದು, ಅದು ಬೇಕಷ್ಟು ಇರ್ಬೋದು. ಅದು ಆಗೋದು ಆ ಕ್ಷಣದಲ್ಲಿ. ಪರಿವರ್ತನೆ ಅಂತ ಆಗೋದು ಒಂದು ಕ್ಷಣದಲ್ಲಿ ಮಾತ್ರ. ಪರಿವರ್ತನೆಗೆ ಬೇಕಾದಂತಹ ಅಂಶಗಳೆಲ್ಲ, ಸತ್ಪರಿವರ್ತನೆಯೋ ದುಷ್ಪರಿವರ್ತನೆಯೋ, ಅದಕ್ಕೆ ಬೇಕಾದದ್ದಕ್ಕೆ ಸಮಯ ತೆಗೆದುಕೊಳ್ತಾ ಇರ್ಬೋದು. ಬದಲಾಗುವಿಕೆ ಅಂತ ಬರುತ್ತಲ್ಲ, ಕ್ಷಣದಲ್ಲಾಗತ್ತೆ. ಬ್ರಹ್ಮ ಅವನಿಗೆ ಹೇಳ್ದ, ಅಥವಾ ಶಾಪ ಕೊಟ್ಟ, ಅಥವಾ ಶಿಕ್ಷೆ ಕೊಟ್ಟ, ಅಥವಾ ನಿಯಮ ಹೇಳ್ದ, ಏನು ತಗೊಳ್ಬೋದು ಅದನ್ನು. ಏನು ಹೇಳ್ದ ಅಂದರೆ, ಇಷ್ಟು ಮೇಲಕ್ಕೆ ಬಂದಿದ್ದಿ, ಆದರೆ ಇಷ್ಟು ಮೇಲೆ ಬಂದು ಇರುವುದಕ್ಕೆ ಬೇಕಾದ ಯೋಗ್ಯತೆ ಇಲ್ಲ ನಿನಗೆ ಅನ್ನುವ ಅರ್ಥದ ಮಾತು ಹೇಳ್ದ. ಅರ್ಹತೆ ಯೋಗ್ಯತೆ ಅಂತ ಎರಡಿರುತ್ತೆ, ಎರಡು ಬೇರೆ ಬೇರೆ. ಅರ್ಹತೆ ಬೇರೆ, ಯೋಗ್ಯತೆ ಬೇರೆ. ಅರ್ಹತೆ ಇದ್ದವರಿಗೆಲ್ಲ ಯೋಗ್ಯತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಹೊರಗಡೆಯ ಉದಾಹರಣೆನೇ ಕೊಡೋದಾದರೆ, ಈಗ ಚುನಾವಣೆಗೆ ನಿಲ್ಲುವ ಅರ್ಹತೆ ನಮ್ಮೆಲ್ಲರಿಗೂ ಇದೆ. ಹೌದು. ಭಾರತದ 18 ವರ್ಷ ಮೀರಿದ ಎಲ್ಲ ಪ್ರಜೆಗೆ ಕೆಲವು ಏನೋ ನಿಯಮಗಳಿವೆಯಲ್ಲ, ಅದನ್ನು ಬಿಟ್ಟು ಪಾಪರಾಗಿರಬಾರದು, ಏನೇನೋ ಒಂದಿಷ್ಟು ಇದೆಯಲ್ಲ, ಅಂಥದ್ದೆಲ್ಲ ಬಿಟ್ಟು ಎಲ್ಲರಿಗೂ ಚುನಾವಣೆಗೆ ನಿಲ್ಲುವ ಅರ್ಹತೆ ಇದೆ. ಕ್ರಿಮಿನಲ್ಗಳಿಗೂ ಇರಬಾರ್ದು ಅಂತ ಇದೆ, ಆದರೂ ಆದರೆ ಯೋಗ್ಯತೆ ಇದೆಯಾ ನಮಗೆ ಅನ್ನೋದು ಬೇರೆ ವಿಷಯ ಅಲ್ವಾ? ಇವನು ಶಾಸಕನಾಗಲು ಅರ್ಹ, ಇವನು ಶಾಸಕನಾಗಲು ಯೋಗ್ಯನೇ, ಇವನು ಸಂಸದನಾಗಲು ಅರ್ಹ, ಇವನು ಸಂಸದನಾಗಲು ಯೋಗ್ಯನೇ ಅನ್ನೋದಿದೆಯಲ್ಲ, ಅದು ನೀವು ಹೇಳದಲ್ಲಿಗೆ ಬಂತು. ಅಪರಾಧಿಗೆ ಜೀವಾವಧಿಯೋ ಮರಣದಂಡನೆಯೋ ಶಿಕ್ಷೆಯನ್ನು ವಿಧಿಸಿದ್ರೆ ಅನರ್ಹ, ಅವನ ಮೇಲೆ ಆರೋಪಗಳೆಲ್ಲ ಮಾತ್ರ ಇದ್ದರೆ ಅವನು ಅರ್ಹನಾಗುತ್ತಾನೆ. ಯೋಗ್ಯನಾ ಅಲ್ವಾ ಅನ್ನೋದು ಎರಡನೇ ಪ್ರಶ್ನೆ. ಹಾಗಾಗಿ ಅರ್ಹತೆ ಬೇರೆ, ಯೋಗ್ಯತೆ ಬೇರೆ. ಒಂದು ಯಾವುದೋ ಕೋರ್ಸಿಗೆ ನಾವು ಅದಕ್ಕೆ ಸಲ್ಲಿಸಬಹುದಾದ ಫೀಸ್ ಕಟ್ಟಿದರೆ ನಾವು ಆ ಕೋರ್ಸಿಗೆ ಸೇರ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ, ಅರ್ಹತೆ ಬರುತ್ತೆ. ಆದರೆ ಆ ಕೋರ್ಸ್ ಕಂಪ್ಲೀಟ್ ಮಾಡೋದು ಈ ಅರ್ಹತೆಯ ಆಧಾರದ ಮೇಲಲ್ಲ, ಅವನ ಯೋಗ್ಯತೆಯ ಮೇಲೆ. ನಾನು ನಿಂತರ ಇದರಲ್ಲಿ ಬಂದಿಲ್ಲ, ಕಡಿಮೆ ಫೀಸ್ ಕಟ್ಟಿ ಬಂದಿಲ್ಲ, ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದಿದ್ದೀನಿ, ನಾನು 1.5 ಲಕ್ಷ ಕೊಟ್ಟಿಲ್ಲ 10 ಲಕ್ಷ ಕೊಟ್ಟಿದ್ದೀನಿ ಅನ್ನೋ ಆಧಾರದ ಮೇಲೆ ಮೆಡಿಕಲ್ ಇಂಜಿನಿಯರಿಂಗು ಪಾಸ್ ಆಗಲ್ಲ. ಅದು ಯೋಗ್ಯತೆ. ಅರ್ಹತೆ ಬೇರೆ, ಯೋಗ್ಯತೆ ಬೇರೆ. ಎರಡನ್ನೂ ಸಂಪಾದನೆ ಮಾಡ್ಕೊಳ್ತಾ ಹೋಗಬೇಕು. ಯೋಗ್ಯತೆ ಇದ್ದು ಅರ್ಹತೆ ಇಲ್ಲದೇನೋ ಇದ್ದು ಬಿಡ್ಬೋದು ಎಷ್ಟೋ ಸಲ. ಹಾಗಾಗಬಾರ್ದು. ಅರ್ಹತೆ ಯೋಗ್ಯತೆ ಎರಡನ್ನೂ ಸಂಪಾದಿಸಿಕೊಂಡು ಹೋಗಬೇಕು. ಮಹಾಭಿಷ ಅರ್ಹನಾಗಿದ್ದ ಅಲ್ಲಿಗೆ ಹೋಗೋದಕ್ಕೆ, ಯೋಗ್ಯನಾಗಿರಲಿಲ್ಲ. ಅಲ್ಲಿದ್ದ ಉಳಿದವರು ಕೂಡ ಎಲ್ಲೆಲ್ಲಿಂದಲೋ ಬಂದವರಾಗಿರ್ತಾರೆ, ಅವರು ಅರ್ಹರೂ ಆಗಿದ್ದರು, ಜೊತೆಗೆ ಯೋಗ್ಯರೂ ಆಗಿದ್ದರು. ಹಾಗಾಗಿ ಅವರಿಗೆ ಕಣ್ಣು ಮುಚ್ಚಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಾನು ನೋಡಬಾರದ್ದನ್ನು ನಾನು ನೋಡುವುದಿಲ್ಲ ಅಂತ, ನಾನು ನೋಡಬಾರದ್ದನ್ನು ನಾನು ನೋಡುವುದಿಲ್ಲ ಅನ್ನೋದು ಒಂದು, ನೀವು ಮುಚ್ಚಿಕೊಂಡರೆ ನಾನು ನೋಡುವುದಿಲ್ಲ ಅಂತನ್ನೋದು ಒಂದು, ಎರಡು ಬೇರೆ ಇದೆ. ಯಾಕೆ ನೋಡೋದಿಲ್ಲ ಅಂದರೆ ಅದು ಮುಚ್ಚಿಕೊಂಡಿದೆ. ಯಾಕೆ ತಿನ್ನೋದಿಲ್ಲ ಅಂತ ಅಂದರೆ
ನಿನಗೊಳಗೆ ಎಂಟ್ರಿ ಇಲ್ಲ. ಕೈಗೆ ಸಿಕ್ಕಿದ್ರೆ ತೆಗೆದು ಬಾಯಿಗೆ ಹಾಕೋತಿದ್ದೆ ಅಂತಂದರೆ ಇಲ್ಲ, ಕೈಗೆ ಸಿಕ್ಕಿದರೂ ಅದು ನಾನು ತಿನ್ನೋದಾದ್ರೆ ಮಾತ್ರ, ನನ್ನ ಪಾಲಿನದ್ದಾದ್ರೂ ಮಾತ್ರ ತಿಂತೇನೆ. ಇನ್ನೊಂದು ವಾದನೂ ಇದೆ, ನನಗೆ ಅದು ಕಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀನು ಮುಚ್ಕೊ ಅಂತ ಹೇಳಿ. ಅದೇ ಅಲ್ಲಿಗೆ ಬಂದು ನಿಲ್ಲತ್ತೆ. ಅದು ಏನಾಗುತ್ತೆ, ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದೆ ಇದ್ದಾಗ, ಈಗ ಮಕ್ಕಳಿಗೂ ದೊಡ್ಡವರಿಗೂ ಮನೇಲಿ ಒಂದು ವ್ಯತ್ಯಾಸ ಇರುತ್ತೆ. ಈಗ ನಮಗೆ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನುವ ಒಂದು ಕಂಟ್ರೋಲ್ ಇರೋದರಿಂದಾಗಿ ನಮ್ಮ ಕೈಗೆ ಸಿಗ್ಬೋದು ಯಾವುದು ಬೇಕಿದ್ರು. ಆದರೆ ಮಕ್ಕಳ ಕೈಗೆ ಐಸ್ ಕ್ರೀಮು ಚಾಕ್ಲೇಟು ಸಿಗದೇ ಇರುವಂತೆ ಇಡ್ತೀವಿ. ಯಾಕೆ ಅಂದರೆ ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರೋದರಿಂದಾಗಿ ನಾವು ಕೈಗೆ ಸಿಕ್ಕಿದರೂ ತಿನ್ನೋಲ್ಲ. ಮಕ್ಕಳಿಗೆ ತಮ್ಮ ಮೇಲೆ ಕಂಟ್ರೋಲ್ ಇಲ್ಲದೆ ಇದ್ದರಿಂದಾಗಿ ಕೈಗೆ ಸಿಕ್ಕಿದ ಕೂಡಲೇ ತಿಂತಾರೆ. ಆಗ ಏನು ಮಾಡಬೇಕು, ಬೀಗ ಹಾಕಿಡಬೇಕು, ಕದ್ದು ಮುಚ್ಚಿಡಬೇಕು. ಮಕ್ಕಳಿಗಾದ್ರೂ ಓಕೆ, ಪ್ರಬುದ್ಧರ ಬಗ್ಗೆ ಹೇಳಿದ್ರೆ ಅವರು ಅಲ್ಲಿ ಮಕ್ಕಳೇ, ಅಲ್ಲಿ ಅವರು ಮಕ್ಕಳೇ. ಅದೇ ಬಾಲತೆ ಬರಲಿಲ್ಲ, ಬಾಲಿಶರು ಅಂತ ಎರಡಿದೆಯಲ್ಲ. ದೊಡ್ಡವರಾಗಿದ್ದಾರೆ ಆದರೆ ಬಾಲಿಶರಾಗಿದ್ದಾರೆ. ಇಲ್ಲಿ ಆಗಿದ್ದೇನು ಅಂತ ಅಂದರೆ, ಇವನಿಗೆ ಯೋಗ್ಯತೆ ಬಂದಿಲ್ಲ, ದೊಡ್ಡ ಸ್ಥಾನಕ್ಕೆ ಹೋಗೋದಕ್ಕೆ, ಎತ್ತರಕ್ಕೆ ಹೋಗೋದಕ್ಕೆ ಬೇಕಾದ ಯೋಗ್ಯತೆ ಬಂದಿಲ್ಲ ಅಂತ. ಈ ಪ್ರಸಿದ್ಧವಾದ ಕಥೆಯಲ್ಲಿ ಗಮನಿಸಬೇಕಾದ ಭಾಗ ಇದು ಅಂತ. ನಾವಿದನ್ನು ಮಹಾಭಿಷನಿಗೆ ಇಟ್ಟು, ಎಂಥ ದುಷ್ಟ, ಕಣ್ಣು ಮುಚ್ಕೋಬೇಕು ಅಂತ ಗೊತ್ತಾಗಲ್ವ, ಮುಖ ತಿರ್ಸ್ಕೋಬೇಕು ಅಂತ ಗೊತ್ತಾಗಲ್ವ ಅಂದರೆ ಅದು ಅಲ್ಲಿಗೆ ನಿಲ್ಲೋಲ್ಲ. ಅದು ಗಂಗೆ ಮಹಾಭಿಷ ಅಂತ ಅಲ್ಲ, ಒಂದು ಸಣ್ಣ ಕಾಲಘಟ್ಟದ ಒಂದು ಸಣ್ಣ ಘಟನೆ ಅದು. ಇಂಥದ್ದು 1000 ಇದೆ ನಮ್ಮ ಬದುಕಿನಲ್ಲಿ ಅಂತ. ಸಲ್ಲದ್ದನ್ನು ನೋಡುವ, ಮಾಡುವ, ಕೇಳುವ, ಆಡುವ, ಇಂತಹ 1000 ದಿನದಲ್ಲೇ ಇದ್ದಿರಬಹುದು ಅಂತ. ನಿನ್ನ ಮೇಲೆ ನಿನಗೆಷ್ಟು ನಿಯಂತ್ರಣ ಅನ್ನೋದ್ರ ಮೇಲೆ ಯೋಗ್ಯತೆ ನಿರ್ಣಯ ಆಗತ್ತೆ. ಹಾಗಾಗಿ ಈ ಕಥೆ ನಮಗೆ ಅಳವಡಿಕೆ ಆಗೋದು ಇಲ್ಲೇನೆ ಅಂತ. ಇದರ ಹಿಂದಿನ ಕಥೆ, ಇದರ ಮುಂದಿನ ಕಥೆ, ಇದು ಯಾವುದೂ ಬೇಕಾಗಿಲ್ಲ. ಈ ಒಂದು ಕ್ಷಣದಲ್ಲಿ ನೀನೇನಾಗಿರ್ತಿ, ನಿಮ್ಮ ಆಯ್ಕೆ ಏನು, ನೀನೇನಾಗಿರ್ತಿ ಅನ್ನೋದ್ರ ಮೇಲೆ ನೀನು ಎಲ್ಲಿರಬೇಕು ಅಂತ ನಿರ್ಣಯ ಆಗತ್ತೆ ಅಂತ. ನೀನೇನಾಗಿರ್ತಿ ಅನ್ನೋದ್ರ ಮೇಲೆ ಮುಗಿಲಿಲ್ಲ ಅದು. ನೀನು ಅಲ್ಲಿರಬೇಕಾ ಮೇಲೆ, ಇಲ್ಲ ಕೆಳಗೆ ಹೋಗಬೇಕಾ ಅನ್ನೋದು ಅಷ್ಟರಲ್ಲಿ, ಆ ಒಂದು ಕ್ಷಣದಲ್ಲಿ ಏನಾಗ್ತಿ ಅನ್ನೋದ್ರ ಮೇಲೆ. ನಿಮ್ಮ ಕ್ವಾಲಿಫಿಕೇಷನ್, ದುರ್ಬಲ ಕ್ಷಣ ಅಂತ ಕರಿತೀವಲ್ಲ ಬದುಕಿನಲ್ಲಿ, ಕೆಲವು ದುರ್ಬಲ ಕ್ಷಣಗಳಿರುತ್ತೆ ಅಂತ. ಬ್ರಹ್ಮ ಹೇಳ್ದ ಭೂಮಿಗೆ ಹೋಗು ಅಂತ. ಭೂಮಿಗೆ ಹೋಗು ಅಂತ ಅನ್ನೋದು ಶಿಕ್ಷೆಯೂ ಹೌದು, ರಕ್ಷೆಯೂ ಹೌದು. ಭೂಮಿ ಯೋಗ್ಯರನ್ನಾಗಿಸುವ ಜಾಗ ಅಂತ. ಅದರಲ್ಲೂ ಭರತ ಭೂಮಿ ಅಂತ ಹೇಳ್ತಾರೆ. ಅಂದರೆ ಮತ್ತೊಮ್ಮೆ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಬೇಕು ಅಂದರೆ ಇಲ್ಲಿಗೆ ಬರಬೇಕು, ಮೇಲಾಗೋಲ್ಲ, ಗಳಿಸುವ ಸ್ಥಳ. ಅರ್ಹತೆ ಯೋಗ್ಯತೆಗಳನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದು ಇಲ್ಲೇನೆ, ಭೂಮಿಯ ಮೇಲೆ, ಅದರಲ್ಲೂ ಭರತ ಭೂಮಿಯ ಮೇಲೆ ಅಂತ. ಓಕೆ, ಅಂದರೆ ಇದನ್ನು ನೀವು ಹಾಗಿದ್ರೆ ಶಪಿತ ಅಥವಾ ಶಾಪಗ್ರಸ್ತ ಸ್ಥಳ ಅಂತ ಹೇಳ್ತೀರಾ, ಅಥವಾ ಒಂದು ಯೂನಿವರ್ಸಿಟಿ, ವಿದ್ಯಾಲಯ ಅಂತ ಹೇಳ್ತೀರಾ? ಅದೇ ಆಸ್ಪತ್ರೆಯನ್ನು ಶಾಪಗ್ರಸ್ತ ಸ್ಥಳ ಅನ್ನೋದು ಹೆಂಗೆ? ರೋಗ ಗುಣಗೊಳಿಸುವಂಥ ಜಾಗ ಅಲ್ವಾ, ಪವಿತ್ರ. ಅದು ಪವಿತ್ರವೇ ಆಗಬೇಕು. ಆಸ್ಪತ್ರೆ ಅನ್ನೋದು ಪವಿತ್ರವೇ ಆಗಬೇಕು. ಯಾಕೆಂದರೆ ಅಸಮರ್ಥನಾಗಿದ್ದವನನ್ನು ಮತ್ತೆ ಸಮರ್ಥನನ್ನಾಗಿ ಹೊರಗೆ ಕಳಿಸುತ್ತೆ, ಅವನಿಗಿದ್ದ ನೋವನ್ನು ತೆಗೆದು ಗುಣಪಡಿಸಿ ಕಳಿಸುತ್ತೆ, ಅನಾರೋಗ್ಯ ಇದ್ದವನಿಗೆ ಆರೋಗ್ಯವಂತನನ್ನಾಗಿ ಕಳಿಸುತ್ತೆ ಅಂತಂದಾಗ ನಮಗೆ ನೋಡೋದಕ್ಕೆ ಅದು ಶಾಪಗ್ರಸ್ತ ಭೂಮಿಯಾಗಿ ಕಾಣಿಸುತ್ತೆ. ಯಾಕೆಂದರೆ ನೋವು ಅದು ಇಂಥವರೇ ಇಲ್ಲಿಗೆ ಬರೋದು, ಅಲ್ಲೇ ಇರೋದೆಲ್ಲ ಅವರೇನೆ. ನೀನು ತಪ್ಪು ಮಾಡಿದ್ಯಾ, ಭೂಮಿಗೆ ಹೋಗ್ಬಾ ಅಂತ ಹೇಳ್ದಂಗೆ, ಅಲ್ಲ ಆಪರೇಷನ್ನು, ಇನ್ಯಾರದೋ ದುಃಖ, ಇವುಗಳೇ ಕಾಣಿಸುತ್ತೆ ನಮಗೆ. ಆಗ ಅದು ಶಾಪಗ್ರಸ್ತ ಅಂತ ಅನ್ನಿಸುತ್ತೆ. ಆದರೆ ಅಲ್ಲಿ ನಡೆಯುವ ಕ್ರಿಯೆ ಇದೆಯಲ್ಲ, ಅದು ಪವಿತ್ರೀಕರಣದ ಕ್ರಿಯೆ, ಸರಿಪಡಿಸುವ ಕ್ರಿಯೆ. ಪವಿತ್ರೀಕರಣ ಅಂದರೆ ಅದೇನೆ, ಸರಿಪಡಿಸುವ ಕ್ರಿಯೆ ಅಂತ ಅಂದಾಗ ಅದು ಪವಿತ್ರವೇ ಅಂತ. ಹಾಗಾಗಿ ಇಲ್ಲಿ ಆ ಕೆಲಸ ನಡೆಯುತ್ತೆ ಅಂದರೆ, ನೋಡುವಾಗ ಇಲ್ಲೆಲ್ಲ ಶಾಪಗ್ರಸ್ತರೇ, ನಾವೆಲ್ಲ ಶಾಪಗ್ರಸ್ತರೇ. ಹೌದು, ಅದಕ್ಕೆ ಬಂದಿದ್ದೀವಿ. ಶಾಪಗ್ರಸ್ತರೇ ತುಂಬಿದಾರಲ್ಲ. ಹಾಗಾಗಿ ಇದು ಸರಿಯಿಲ್ಲದ ಜಾಗ, ಅಲ್ಲಿ ಶಾಪಗ್ರಸ್ತರಿಲ್ಲ, ಪುಣ್ಯ ಮಾಡಿದವರೇ ಅಲ್ಲಿದ್ದಾರಲ್ಲ ಅಂತ ಅಂದರೆ ಹೌದು, ಅದು ದೊಡ್ಡದು ಹೌದು. ಆದರೆ ನಿನಗೆ ಅಲ್ಲಿಗೆ ಹೋಗುವಂತೆ ನಿನ್ನನ್ನು ಸಿದ್ಧಪಡಿಸುವ ಕಾರ್ಯ ಇಲ್ಲಿ ನಡೆಯುತ್ತೆ ಅಂತಂದಾಗ ಇದು ಪವಿತ್ರಕರ ಆಯಿತು. ಒಂದು ಅದ್ಭುತವಾದಂಥ ಪಾಯಿಂಟ್ ಆಫ್ ವ್ಯೂ ಅದು. ಐ ಥಿಂಕ್ ನಾವು ಆ ಆ್ಯಂಗಲಲ್ಲಿ ನೋಡೋದು ಇಲ್ಲ ಅಂತ ನನಗೆ ಅನಿಸುತ್ತೆ. ಹಾಗೆ ಕಥೆ, ಹಾಗಾಗಿ ಅಲ್ಲ, ಕಥೆ ಏನಂಚೂರು ಮುಂದಿದೆ, ಅದೇ ಮುಗಿತಾ ಇಲ್ವಾ ಅಂತ. ಹಾಗೆ ಬ್ರಹ್ಮ ಹಾಗೆ ಹೇಳ್ದ. ಬ್ರಹ್ಮ ಹಾಗೆ ಹೇಳಿದಾಗ ಮಹಾಭಿಷ ಹೊರಡಬೇಕಾಯ್ತು ಅಲ್ಲಿಗೆ. ಬ್ರಹ್ಮ ಏನು ಮಾಡಬೇಕು, ಏನಾಗತ್ತೆ ಅಂತೇನು ಹೇಳಿಲ್ಲ. ಇಲ್ಲಿ ಇರಲು ಯೋಗ್ಯನಲ್ಲ, ಭೂಮಿಗೆ ಹೋಗು ಅನ್ನೋ ಅಷ್ಟೇ ಅವನು ಹೇಳಿದ್ದು. ಹಾಗಾಗಿ ಮಹಾಭಿಷ
ಭೂಮಿಗೆ ಹೋಗಬೇಕಾಯ್ತು. ಹ್ಮ್. ಈ ಮಹಾಭೀಷಣ ಕಥೆ ಇಷ್ಟೇ ಮುಗಿಯುತ್ತೆ ಅಲ್ಲಿ. ಕತೆ ಅಷ್ಟಕ್ಕೆ ಮುಗಿದಿದೆ, ಕತೆ ಅಷ್ಟಕ್ಕೆ ಮುಗಿದಿದೆ. ಮುಂದಿನ ಕಥೆ ಬೇರೆ ಇದೆ, ಆದರೆ ಮಹಾಭೀಷಣ ಕಥೆ ಇಷ್ಟಕ್ಕೆ ಮುಗಿದಿದೆ. ಅವನು ಭೂಮಿಯಲ್ಲಿ ಹುಟ್ಟಬೇಕಾಗತ್ತೆ. ಆದರೆ ಮಾಡಿದ ಪುಣ್ಯಗಳಿತ್ತಲ್ಲ, ಅವನಿಗೆ ಒಂದು ಒಂದು ಅವಕಾಶ ತನ್ನಷ್ಟಕ್ಕೆ ಸಿಕ್ತು. ಎಲ್ಲಿ ಹುಟ್ಟಬೇಕು, ಯಾರ ಮಗನಾಗಿ ಹುಟ್ಟಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಅವನಿಗೆ ಸಿಕ್ತು. ಅವನು ಪ್ರತೀಪ ಅಂತ ಒಬ್ಬ ರಾಜನನ್ನು ಆಯ್ಕೆ ಮಾಡಿಕೊಂಡ. ಈ ಕಾಲದಲ್ಲಿ ಕೆಳಗಿದ್ದ ದಿ ಇಲ್ಲ, ತೀ ಇದೆ ಅಲ್ಲಿ. ಪ್ರತೀಪ ಅಂತ. ಅವನು ಚಂದ್ರವಂಶದ ದೊರೆ, ಚಂದ್ರವಂಶದ ಒಬ್ಬ ದೊರೆ. ಬಹಳ ಸಜ್ಜನಿಕೆಯ ಅತ್ಯುತ್ತಮವಾದ ದೊರೆ. ಬಹಳ ಇದಲ್ಲ ಏನು, ಅವನಿಗೆ ಬಹಳ ಪ್ರಸಿದ್ಧಿ, ಇನ್ನೊಂದು ಪರಾಕ್ರಮಿ ಆ ಥರದ್ದು ಅಲ್ಲ, ಆದರೆ ಒಬ್ಬ ಸಜ್ಜನ ರಾಜನಾಗಿ ಕಾಣಿಸ್ತಾನೆ. ಅವನನ್ನು ಆಯ್ಕೆ ಮಾಡ್ಕೊಳ್ತಾನೆ, ಅಲ್ಲಿ ಹುಟ್ಟಬೇಕು, ನಾನು ಅವನ ಮಗನಾಗಿ ಹುಟ್ಟಬೇಕು ಅಂತ. ಇದು ಮಹಾಭೀಷಣ ಕಥೆ. ಮೇಲೇರೋದಕ್ಕೆ ಅವನು ಬಹಳ ಕಷ್ಟಪಟ್ಟಿರ್ತ, ಕೆಳಗೆ ಅಂದರೆ ಬಹಳ ಪರಿಶ್ರಮ ಪಟ್ಟರೆ ಪುಣ್ಯ ಸಿಗ್ತಾ ಹೋಗೋದು. ಪ್ರತಿ ಕ್ಷಣವೂ ಒಳ್ಳೆಯದೇ ಮಾಡದೆ ಸರಿಯಾದದ್ದನ್ನೇ ಮಾಡಿದಾಗ ಅಷ್ಟು ಪುಣ್ಯ ಸಂಪಾದನೆ ಆಗಿದ್ದು. ಆದರೆ ಒಂದು ಕ್ಷಣದ ಅಚಾತುರ್ಯ ಎಲ್ಲಿಗೆ ಇಳಿಸ್ತು ಅಂತ ಅಂದರೆ, ಮತ್ತೆ ಎಷ್ಟು ಕಷ್ಟಪಟ್ಟಿದ್ನೋ ಅಷ್ಟು ಕಷ್ಟಪಡುವಂತೆ ಭೂಮಿಗೆ ತಂದು ಅವನನ್ನು ಮಾಡುವಂತೆ ಮಾಡ್ತು ಅಂತ. ಹಾಗಾಗಿ ಪ್ರಸಿದ್ಧವಾದ ಕಥೆ ನಮಗನ್ವಯಿಸಿಕೊಳ್ಬೇಕು, ಮಹಾಭೀಷರು ನಾವು ಅಂತ. ಥ್ಯಾಂಕ್ ಯು. ಇದು ಈ ಹೊತ್ತಿನ ಕಥೆ. ಕಥಾ ಸಂಚಯದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಒಂದು ಕಥೆ ನಿಮಗಾಗಿ. ಒಂದು ಕಥೆ ಹಲವಾರು ಸಂದೇಶಗಳು, ಹಲವಾರು ಜೀವನದ ಪಾಠಗಳನ್ನು ಹೊತ್ತು ತರ್ತಾ ಇರುವಂಥ ಜಗದೀಶ್ ಶರ್ಮಾ ಸಂಪ ಅವರಿಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ನಮಸ್ಕಾರ.